ಹಲೋ ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಮೇ 19ರ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು. ನಾವು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀವಿ. ಇನ್ಸ್ಟಾಗ್ರಾಮ್ನಲ್ಲಿ KPSC ಅಡ್ಡ ಅಂತ ಸರ್ಚ್ ಮಾಡೋ ಮೂಲಕ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಾವು ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಅದರಿಂದ ನೀವು ಬೆನಿಫಿಟನ್ನು ಪಡೆದುಕೊಳ್ಬೋದು. ಸೊ ಅದನ್ನು ಹೊರತುಪಡಿಸಿ ಈಗ PSIನ ನೋಟಿಫಿಕೇಷನ್ ಬಂದಿದೆ. ಸೊ ಆಲ್ರೆಡಿ SDA ನೋಟಿಫಿಕೇಷನ್ ಕಾಲ್ ಆಗಿತ್ತು, FDA ನೋಟಿಫಿಕೇಷನ್ ಕಾಲ್ ಆಗಿತ್ತು. ಸೊ PSI ನೋಟಿಫಿಕೇಷನ್ ಕೂಡ ಬಂದಿದೆ. ಕಾನ್ಸ್ಟೇಬಲ್ KSISF, KSRP, SI ನೋಟಿಫಿಕೇಷನ್ ಕೂಡ ಬಂದಿದ್ವು. ಹಾಗೂ CAR ರಿಸರ್ವ್ ಪೊಲೀಸ್ನ ಕಾನ್ಸ್ಟೇಬಲ್ ಆಗಿರ್ಬೋದು, ಬ್ಯಾಂಡ್ಸ್ಮನ್ ಆಗಿರ್ಬೋದು. ಸೊ ಹಲವಾರು ನೋಟಿಫಿಕೇಷನ್ಗಳು ಈ ಕಳೆದ 3-4 ತಿಂಗಳಲ್ಲಿ ಬಂದಿದೆ. ಸೊ ಉದ್ಯೋಗದ ಆಕಾಂಕ್ಷಿಗಳಾಗಿ ಯಾರ್ಯಾರು ಇದ್ದೀರಾ, ಸೊ ಇಂಥ ಒಳ್ಳೆ ಟೈಮ್ ಏನಿದೆ ನಿಮಗೆ ಪ್ರಿಪೇರ್ ಆಗಲಿಕ್ಕೆ, ಸೊ ಇದನ್ನು ನೀಟಾಗಿ ಯೂಸ್ ಮಾಡಿಕೊಂಡ್ರೆ ಈ ಕೊರೋನಾ ಮುಗಿದ ನಂತರ ನಿಮ್ಮ ಫ್ಯೂಚರ್ ಕೂಡ ಬ್ರೈಟ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಿಪ್ರೇಷನನ್ನು ರೆಗ್ಯುಲರಾಗಿ ಮಾಡ್ತಾಯಿರಿ. ನಿಮಗೇನೇ ಡೌಟ್ಸ್ ಇದ್ದರೂ ಯೂಟ್ಯೂಬ್ನ ಕಮೆಂಟ್ ಬಾಕ್ಸ್ನಲ್ಲಾದರೂ ಬರೀ, ಇಲ್ಲ ನೀವು ನಮ್ಮ KPSC ಅಡ್ಡ ಚಾನಲ್ನ KPSC ಅಡ್ಡ ಮೇನ್ಸ್ ಅನ್ನೋ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮ ಚಾನಲ್ ಅಲ್ಲದೆ. ಸೊ ಅಲ್ಲಿ ಕೂಡ ನೀವು ನಿಮ್ಮ ಕಮೆಂಟ್ಸನ್ನು ಹಾಕ್ಬೋದು. ಸೊ ಜೆನ್ಯೂನ್ ಕಮೆಂಟ್ಸ್ ಇದ್ದರೆ ಮಾತ್ರ ನಾವು ರಿಪ್ಲೈಯನ್ನು ಮಾಡ್ತೀವಿ. ಓಕೆನಾ? ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಬಂದು, ನಿಯಮಗಿರಿ ಹಿಲ್ಸ್ ನೋನ್ ಫಾರ್ ಬಾಕ್ಸೈಟ್ ಓರ್ ಡೆಪಾಸಿಟ್ಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ಸೊ ಹಿಂದೂ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಇತ್ತು, ಅದರಿಂದ ಇದನ್ನು ತೆಗೆಯಲಾಗಿದೆ. ನಿಯಮಗಿರಿ ಹಿಲ್ಸ್ ಬಂದು ಒಡಿಶಾದಲ್ಲಿದೆ. ಇದು ಯಾಕೆ ಫೇಮಸ್ ಆಗಿತ್ತು ಅಂತ ಹೇಳಿದರೆ, ನಿಯಮಗಿರಿಯಲ್ಲಿ ಬಾಕ್ಸೈಟ್ ಓರ್ ಸಿಗುತ್ತೆ. ಈ ಬಾಕ್ಸೈಟಿಂದ ನಾವು ಅಲ್ಯೂಮಿನಿಯಮನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಬಾಕ್ಸೈಟ್ ಓರ್ನಲ್ಲಿ ಬೇಸಿಕಲಿ ಅಲ್ಯೂಮಿನಿಯಂ ಇರುತ್ತೆ, ಅದನ್ನು ಯೂಸ್ ಮಾಡಿ ನಾವು ಅಲ್ಯೂಮಿನಿಯಮನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಈ ನಿಯಮಗಿರಿ ಹಿಲ್ಸ್ ಏನಿದೆ, ಇಲ್ಲಿ ಒಂದು ಟ್ರೈಬಲ್ ಗ್ರೂಪ್ ಇದೆ, ಡೊಂಗಾರಿಯಾಕೊಂಡ ಅಂತ ಆ ಟ್ರೈಬಲ್ ಗ್ರೂಪ್ನ ಹೆಸರು. ಸೊ ಈ ಟ್ರೈಬಲ್ ಗ್ರೂಪ್ನ ಜನರಿಗೆ ಈ ನಿಯಮಗಿರಿ ಅನ್ನೋದು ಒಂದು ರೀತಿ ದೇವರ ಸ್ಥಳ ಇದ್ದಂಗೆ, ಅವರು ವರ್ಷಿಪ್ ಮಾಡುವಂಥ ಜಾಗ. ಸೊ ಇಲ್ಲಿ ಒಂದು ಮೈನಿಂಗನ್ನು ಶುರು ಮಾಡಲಿಕ್ಕೆ ಒಡಿಶಾದು ಸ್ಟೇಟ್ ಮೈನಿಂಗ್ ಕಾರ್ಪೊರೇಷನ್ನು ಮತ್ತು ವೇದಾಂತ, ಆಗ ಸ್ಟರ್ಲೈಟ್ ಆಗಿತ್ತು, ಮತ್ತು ವೇದಾಂತ ಅವ್ರು ಪರ್ಚೇಸ್ ಮಾಡಿದರು. ಸೊ ವೇದಾಂತ ಕಂಪನಿಯವರು ಈ ಒಂದು ಏರಿಯಾದಲ್ಲಿ ಮೈನಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೊರಟರು. ಸೊ ಆ ಸಂದರ್ಭದಲ್ಲಿ ಈ ಡೊಂಗಾರಿಯಾಕೊಂಡ ಟ್ರೈಬ್ ಏನಿದೆ ಮತ್ತು ಹಲವಾರು ಜನ ಸೇರಿ ಅದನ್ನು ಅಪೋಸ್ ಮಾಡಿ, ಕಡೆಗೆ ಕೋರ್ಟ್ ಕೂಡ ಅದಕ್ಕೆ ಅಪೋಸಿಷನ್ ಏನು ಅಂದರೆ, ಟ್ರೈಬಲ್ ರೀಜನ್ಗಳಲ್ಲಿ ಈ ಮೈನಿಂಗ್ ಎಲ್ಲ ಪರ್ಮಿಷನ್ನು ಮಾಡಬೇಕಂದ್ರೆ ಗ್ರಾಮ ಸಭಾ, ಅಲ್ಲಿಯ ಲೋಕಲ್ ಗ್ರಾಮ ಸಭೆ ಏನಿದೆ ಅವರು ಕೂಡ ಪರ್ಮಿಷನ್ ಕೊಡಬೇಕಾಗುತ್ತೆ. ಬಿಕಾಸ್ ಟ್ರೈಬಲ್ ಏರಿಯಾದಲ್ಲಿ ಬರುತ್ತೆ. ಟ್ರೈಬಲ್ ಏರಿಯಾದಲ್ಲಿ PESA ಆ್ಯಕ್ಟ್ ಅಪ್ಲೈ ಆಗುತ್ತೆ, ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಸೊ ಅದರಿಂದಾಗಿ ಅಲ್ಲಿ ಮೈನಿಂಗನ್ನು ಮಾಡಬೇಕು ಅಂತ ಹೇಳಿದರೆ ಗ್ರಾಮ ಸಭೆಯ ಪರ್ಮಿಷನ್ ಬೇಕಾಗುತ್ತೆ. ಬಟ್ ಗ್ರಾಮ ಸಭೆಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಗೆ ಪರ್ಮಿಷನ್ನು ಸಿಗಲಿಲ್ಲ. ಈಗಲೂ ಕೂಡ 2019ರಲ್ಲಿ ಕೂಡ ಪ್ರಯತ್ನ ಪಟ್ಟಾಗಲೂ ಕೂಡ ಅಲ್ಲಿಯ ಗ್ರಾಮ ಸಭೆ ಏನಿತ್ತು, ಅಲ್ಲಿಯ ಜನರು, ಆ ಪರ್ಟಿಕ್ಯುಲರ್ಲಿ ಆ ಟ್ರೈಬಲ್ ಗ್ರೂಪ್ ಏನಿದೆ, ಡೊಂಗಾರಿಯಾಕೊಂಡ ಅನ್ನೋ ಟ್ರೈಬಲ್ ಗ್ರೂಪು ಒಡಿಶಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ, ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಸೊ ಇದು ನ್ಯೂಸ್ನಲ್ಲಿ ಯಾಕಿತ್ತು ಅಂತ ಹೇಳಿದರೆ, ಇದೇ ರೀತಿ ಇನ್ನೊಂದು ಪ್ರಕರಣ ಒಡಿಶಾದಲ್ಲಿ ದಾಖಲೆ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಈ ನಿಯಮಗಿರಿ ಇಶ್ಯೂನಲ್ಲಿ ವರ್ಕ್ ಮಾಡಿದಂಥ ಪ್ರಫುಲ್ಲ ಸಮಂತಾರ ಅನ್ನುವ ವ್ಯಕ್ತಿ, ಸೊ ಈತನಿಗೆ 2017ರಲ್ಲಿ ಗ್ರೀನ್ ನೋಬೆಲ್ ಪ್ರೈಸನ್ನು ಕೂಡ ಕೊಡಲಾಗಿದೆ. ಸೊ ಇವರು ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು, ಇಲ್ಲಿಯ ಜನರಿಗೆ ಇಷ್ಟ ಇಲ್ಲದ ಇದರಲ್ಲಿ ಸರ್ಕಾರ ಅಂಥ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ. ಸೊ ಹಾಗಾಗಿ ನ್ಯೂಸ್ನಲ್ಲಿತ್ತು. ಬಟ್ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಮತ್ತು ಜಾಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಯಮಗಿರಿ ಹಿಲ್ಸ್ ಭಾಳ ಇಂಪಾರ್ಟೆಂಟ್. ಎಲ್ಲಿದೆ ಅಂದರೆ ಒಡಿಶಾದಲ್ಲಿರೋದು. ಅಲ್ಲಿ ಯಾವುದು ರಿಚ್ ಆಗಿದೆ ಅಂದರೆ ಬಾಕ್ಸೈಟ್ ಓರ್ ರಿಚ್ ಆಗಿರುವಂಥ ಜಾಗ. ಓಕೆ, ಎರಡನೇ ಪ್ರಶ್ನೆ ಮಾಡೋಣ. ಗ್ರೀನ್ ನೋಬೆಲ್ ಪ್ರೈಸ್ ಇಸ್ ಅವಾರ್ಡೆಡ್ ಬೈ. ಸೊ ಗ್ರೀನ್ ನೋಬೆಲ್ ಪ್ರೈಸನ್ನು ಯಾರು ಅವಾರ್ಡ್ ಮಾಡ್ತಾರೆ, ಯಾವ ಫೌಂಡೇಶನ್ ಅವಾರ್ಡ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಗೋಲ್ಡ್ಮ್ಯಾನ್ ಎನ್ವೈರ್ಮೆಂಟ್ ಫೌಂಡೇಶನ್. ಸೊ ಇದು ಬಂದು ಇಬ್ಬರು ರಿಚರ್ಡ್ ಮತ್ತು ರೋಡಾ ಗೋಲ್ಡ್ಮ್ಯಾನ್ ಅನ್ನೋ ಇಬ್ಬರು ಸೇರಿ ಶುರು ಮಾಡಿದಂಥ ಒಂದು ಪ್ರಶಸ್ತಿ, ಒಂದು ಫೌಂಡೇಶನ್ನು. ಸೊ 1990ಸಲ್ಲಿ ಸ್ಟಾರ್ಟ್ ಆಗಿದ್ದಂಥ 1997 ಸಮ್ವಾಟ್. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಅವರು ಈ ಪರ್ಟಿಕ್ಯುಲರ್ ಗ್ರೀನ್ ನೋಬೆಲ್ ಪ್ರೈಸ್ ಗೋಲ್ಡ್ಮ್ಯಾನ್ ಎನ್ವೈರ್ಮೆಂಟಲ್ ಪ್ರೈಸ್ ಅಂತ ಕರೀತಾರೆ, ಅದನ್ನು ಗ್ರೀನ್ ನೋಬೆಲ್ ಪ್ರೈಸ್ ಅಂತ ಕೂಡ ಕರೀಲಾಗುತ್ತೆ. ಓಕೆನಾ? ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್, ನಾವು ನೋಬೆಲ್ ಪ್ರೈಸ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ ಏನು ಕೇಳ್ತೀವಲ್ಲ ಅವೆಲ್ಲವನ್ನು ಇದು ಅವಾರ್ಡ್ ಮಾಡುತ್ತೆ. ಓಕೆನಾ?
ಗೋಲ್ಡ್ಮ್ಯಾನ್ ಎನ್ವೈರ್ಮೆಂಟಲ್ ಫೌಂಡೇಶನ್ ಗ್ರೀನ್ ನೋಬೆಲ್ ಪ್ರೈಸನ್ನು ಅವಾರ್ಡ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಮೂರನೇ ಪ್ರಶ್ನೆಗೋಣ. ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಎಟ್. ಸೊ ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಇದ್ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ, ಈ ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ಒಳಗೆ ಒಂದು ಪರ್ಟಿಕ್ಯುಲರ್ ರೀಜನ್ ಇದೆ. ಆ ರೀಜನ್ನಲ್ಲಿ ಮಾತ್ರ ಒಂದು ಸ್ಪೀಷೀಸ್ ಆಫ್ ಪಾಮ್ ಐಡೆಂಟಿಫೈ ಆಗುತ್ತೆ. ಪಾಮ್ ಅಂತ ಹೇಳಿದ್ರೆ ಈಗ ಅಡಿಕೆ ಗಿಡ ಏನಿದೆಯಲ್ಲ ಅದು ಕೂಡ ಪಾಮ್ ಟ್ರೀ ಅಡಿಯಲ್ಲೇ ಬರುತ್ತೆ. ಸೊ ಈ ಅರೆಕಾ ನಟ್ ಥರನೇ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಆಫ್ ಪಾಮ್ ಕಂಡು ಬರುತ್ತೆ. ಅದರ ಹೆಸರು ಕೂಡ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೂಡ ಅಪ್ಡೇಟ್ ಮಾಡಿದ್ವಿ. ಸೊ ಪಿನಾಗ ಅಂಡಮ್ಯಾನೆನ್ಸಿಸ್ ಅನ್ನೋದು ಸೈಂಟಿಫಿಕ್ ನೇಮ್ ಅದರದ್ದು. ಇದನ್ನು ಇಲ್ಲಿ ನೀವು ನೋಡ್ಬೋದು, ಓಕೆನಾ. ಸೊ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಇರುವಂಥ ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಪರ್ಟಿಕ್ಯುಲರ್ ಸ್ಪೀಷೀಸ್ ಆಫ್ ಒಂದು ಪಾಮ್ ಟ್ರೀ ಫೈಂಡ್ ಆಗುತ್ತೆ. ಅದು ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದರೆ, ಈ ಎಂಡಮಿಕ್ ಸ್ಪೀಷೀಸನ್ನು ತಿರುವನಂತಪುರನಲ್ಲಿರುವ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಒಂದಿದೆ. ಸೊ ಅಲ್ಲಿ ಈ ಪರ್ಟಿಕ್ಯುಲರ್ ಪಾಮ್ ಟ್ರೀಯನ್ನು ಗ್ರೋ ಮಾಡಲಾಗಿದೆ. ಸೊ ಅದರಿಂದಾಗಿ ಅದು ನ್ಯೂಸ್ನಲ್ಲಿ ಇತ್ತು, ಓಕೆನಾ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಕನ್ಸರ್ವೇಷನ್ ಆ್ಯಕ್ಟಿವಿಟಿಗೆ ಏನು ಕಾರಣ ಅಂತ ಹೇಳಿದರೆ, ಮುಂದೊಂದು ದಿನ ಈ ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ಅಥವಾ ಅಂಡಮಾನ್ ರೀಜನ್ ಏನಾದರೂ ನ್ಯಾಚುರಲ್ ಡಿಸಾಸ್ಟರಿಂದ ಇಂಪ್ಯಾಕ್ಟ್ ಆದರೆ ಆ ಸ್ಪೀಷೀಸ್ ಸರ್ವೈವ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆ ಪರ್ಟಿಕ್ಯುಲರ್ ಸ್ಪೀಷೀಸನ್ನು ತ್ರಿಚಿಯಲ್ಲಿ ಅಥವಾ ತಿರುವನಂತಪುರಂನಲ್ಲಿ ಗ್ರೋ ಮಾಡಲಾಗ್ತಿದೆ, ಓಕೆನಾ. ಸೊ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನಾವು ಇನ್ಸ್ಟಾಗ್ರಾಮ್ನಲ್ಲೂ ಹಾಕಿದ್ವಿ, ಟೆಲಿಗ್ರಾಮ್ನಲ್ಲೂ ಹಾಕಿದ್ದೆ, ಅಲ್ಲಿ ನೀವು ಓದ್ಕೋಬೋದು. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ನಲ್ಲಿ ಹೆಚ್ಚಾಗಿ ಟ್ರೈಬಲ್ ಗ್ರೂಪ್ಸ್ ಇದ್ದಾವೆ. ಕೆಲವೊಂದು ಟ್ರೈಬಲ್ ಗ್ರೂಪ್ಸ್ ಹೆಸರುಗಳು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಗೊತ್ತಿರೋದು. ಸೊ ಒಂದು ಜಾರ್ವಾ ಟ್ರೈಬ್ ಅಂತಿದೆ, ಇನ್ನೊಂದು ಓಂಗೆ, ಸೆಂಟಿನಲೀಸ್ ಅಂತ ಒಂದು ಟ್ರೈಬ್ ಇದೆ, ಶೊಂಪೇನ್ಸ್ ಅಂತ ಒಂದು ಟ್ರೈಬ್ ಇದೆ. ಅದು ಬಿಟ್ಟರೆ ಅಂಡಮಾನೀಸ್ ಟ್ರೈಬ್ಸು ಮತ್ತು ನಿಕೋಬಾರಿ ಅಂತ ಒಂದು ಟ್ರೈಬ್ ಇದೆ, ಓಕೆನಾ. ಸೊ ಇವು ಬಹಳ ಇಂಪಾರ್ಟೆಂಟ್, ಈ 5 ಟ್ರೈಬ್. ಅಂಡಮಾನೀಸ್ ಆಗಿರ್ಬೋದು, ನಿಕೋಬಾರೀಸ್ ಆಗಿರ್ಬೋದು, ಜಾರ್ವಾ ಆಗಿರ್ಬೋದು, ಓಂಗೆ ಆಗಿರ್ಬೋದು. ಸೆಂಟಿನಲೀಸ್ ನೀವು ಕೇಳಿರ್ಬೋದು, ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಅಂತ ಒಂದಿದೆ. ಅದು ಭಾರತಕ್ಕೆ ಸೇರಿದರೂ ಕೂಡ ಅಲ್ಲಿ ಭಾರತದ ಯಾವುದೇ ಆ್ಯಕ್ಟಿವಿಟಿಗಳು ನಡೆಯೋದಿಲ್ಲ. ಯಾಕೆಂತ ಹೇಳಿದರೆ ಆ ಟ್ರೈಬಲ್ ಗ್ರೂಪ್ಸ್ಗಳಿಗಾಗಿ ಬಿಟ್ಕೊಡ್ಲಾಗಿದೆ ಆ ಜಾಗವನ್ನು. ಸೊ ನೀವು ಸರ್ಚ್ ಮಾಡಿದರೆ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಬಗ್ಗೆ ಹೆಚ್ಚಿನ ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಬೋದು, ಓಕೆನಾ. ಸೊ ಇದಿಷ್ಟು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಬಗ್ಗೆ. ಆ್ಯಂಡ್ ಕ್ಯಾಪಿಟಲ್ ನಿಮ್ಗೆ ಗೊತ್ತಿರೋಂಗೆ ಪೋರ್ಟ್ ಬ್ಲೇರ್. ಅಲ್ಲಿ ಇಂಪಾರ್ಟೆಂಟ್ ಸ್ಪಾಟ್ ಬಂದು ಜೈಲು, ಸೆಲ್ಯುಲಾರ್ ಜೈಲ್ ಏನಿದೆ ಅಲ್ಲಿ ಸಾವರ್ಕರ್ ಅವ್ರನ್ನ ಹಾಕಲಾಗಿತ್ತು. ಸೊ ಅದು ಇಂಪಾರ್ಟೆಂಟ್ ಟೂರಿಸ್ಟ್ ಸ್ಪಾಟ್, ಪೋರ್ಟ್ ಬ್ಲೇರ್ ಕ್ಯಾಪಿಟಲ್, ಓಕೆ. ಮುಂದಿನ ಪ್ರಶ್ನೆಗೋಣ. 4ನೇದು, ಸಹರಿಯಾಸ್ ಆರ್ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇನ್ ದ ಸ್ಟೇಟ್ ಆಫ್. ಸೊ ಗೌರ್ಮೆಂಟ್ ಕ್ಲಾಸಿಫಿಕೇಷನಲ್ಲಿ ಟ್ರೈಬಲ್ ಗ್ರೂಪ್ಸನ್ನು ಇನ್ನೊಂದು ಪರ್ಟಿಕ್ಯುಲರ್ ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡಲಾಗುತ್ತೆ. ಅದು PVTGs ಅಂತ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ. ಸದ್ಯಕ್ಕೆ 75 ಟ್ರೈಬಲ್ ಗ್ರೂಪ್ಸನ್ನು ಆ್ಯಡ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕೂಡ 2 ಟ್ರೈಬಲ್ ಗ್ರೂಪ್ಸ್ ಇದೆ PVTGಯಲ್ಲಿ, ಒಂದು ಜೇನು ಕುರುಬ ಮತ್ತು ಇನ್ನೊಂದು ಕೊರಗ ಟ್ರೈಬ್. ಸೊ ಇವೆರಡು ಟ್ರೈಬಲ್ ಗ್ರೂಪ್ಸ್ಗಳು ಸದ್ಯಕ್ಕೆ BVTGಯಲ್ಲಿ ಇದೆ, ಓಕೆನಾ. ಜೇನು ಕುರುಬ ಮತ್ತು ಕೊರಗ ಟ್ರೈಬ್ ಕರ್ನಾಟಕದಲ್ಲಿರುವ ಈ 2 ಪಾಪ್ಯುಲೇಷನನ್ನು ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ಈ ಸಹಾರಿಯಾಸ್ ಏನಿದ್ದಾರೆ, ಈ ಪರ್ಟಿಕ್ಯುಲರ್ಲಿ ಈ ಟ್ರೈಬಲ್ ಗ್ರೂಪನ್ನು ಎಲ್ಲೆಲ್ಲಿ ಕಾಣಕ್ಕೆ ಸಿಗ್ಬೋದು ಅಂತ ಹೇಳಿದ್ರೆ, ಒಂದು ಮಧ್ಯಪ್ರದೇಶ್, ಇನ್ನೊಂದು ರಾಜಸ್ಥಾನಲ್ಲಿ ಕೂಡ ಕಂಡುಬರುತ್ತೆ. ಸೊ ಇದು ನ್ಯೂಸಲ್ಲಿ ಯಾಕಿತ್ತು ಅಂತ ಹೇಳಿದರೆ, ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಸೊ ಸಹಾರಿಯಾಸ್ ಏನಿದ್ದಾರೆ ಅವರು ಪ್ರತಿ ವರ್ಷ ಈ ಟೈಮ್ನಲ್ಲಿ ಮೈಗ್ರೇಷನ್ ಹೋಗ್ತಾರೆ, ಬೇರೆ ಕಡೆ ವರ್ಕಿಗೆ ಹೋಗ್ತಾರೆ. ಅದೇ ಜಾಗಕ್ಕೆ ರಾಜಸ್ಥಾನದಿಂದ ಅಥವಾ ಬೇರೆ ಕಡೆಯಿಂದ ಬರುವಂಥ ಸಹರಿಯಾಸ್ ಯಾರು ಇರ್ತಾರೆ ಅವರು ಆ ಸಂದರ್ಭದಲ್ಲಿ ಮದುವೆ ತೀರ್ಮಾನಗಳು ಮಾಡಲಾಗ್ತಿತ್ತಂತೆ. ಸೊ ಈ ವರ್ಷ ಈ ಮೈಗ್ರೆಂಟ್ ಪಾಪ್ಯುಲೇಷನ್ ಎಲ್ಲೂ ಹೋಗದೇ ಇರೋ ಕಾರಣ ಮದುವೆಗಳಾಗ್ತಾ ಇಲ್ಲ ಅನ್ನೋ ಒಂದು ಆರ್ಟಿಕಲ್ ಇತ್ತು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿದ್ದು ಇಷ್ಟೇ, ಸಹಾರಿಯಾಸ್ ಒಂದು ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಎಲ್ಲಿ ಅದು ಅಂದರೆ ಮಧ್ಯಪ್ರದೇಶ್. ಈವನ್ ರಾಜಸ್ಥಾನಲ್ಲೂ ಕೂಡ ಸಹರಿಯಾಸನ PVTGs ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ 2 ಸ್ಟೇಟಲ್ಲೂ ಕೂಡ PVTG ಆಗಿದ್ದಾವೆ ಅದು, ಓಕೆನಾ, ಸಹರಿಯಾಸ್, ಓಕೆ. ಆ್ಯಂಡ್ PVTG ಅಂತ ಯಾಕೆ ಕ್ಲಾಸಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, 4 ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದರೆ, 4 ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದರೆ ಆ ಟ್ರೈಬಲ್ ಗ್ರೂಪ್ನ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತೀವಿ. ಮೊದಲನೇದು ಅವರ ಲೈಫ್ ಸ್ಟೈಲ್ ಏನಿದೆ, ಸಬ್ಸಿಸ್ಟೆನ್ಸ್ ಲೈಫ್ ಸ್ಟೈಲ್, ಅಂದರೆ ಅವರು ಏನು ದುಡಿತಾರಲ್ವ ಅವತ್ತು ದುಡಿದಿದ್ದು ಅವತ್ತಿಗೆ ಮಾತ್ರ, ಅವರಿಗೋಸ್ಕರ ಮಾತ್ರ ದುಡಿತಾರೆ, ಸೇವ್ ಮಾಡೋದಿಲ್ಲ ಅಥವಾ ಮುಂದಿನ ಜನ್ರೇಷನ್ಗೋಸ್ಕರ ಏನೂ ಉಳಿಸೋದಿಲ್ಲ. ಮೊದಲಿಗೆ ಮಾನವ ಏನು ಮಾಡ್ತಿದ್ದ, ಅವನಿಗೆ ಅವತ್ತಿಗೆ ಏನು ಬೇಕೋ ಅನ್ನೋದಷ್ಟೇ ಮಾಡ್ಕೋತಿದ್ದ, ಅದನ್ನು ಸಬ್ಸಿಸ್ಟೆನ್ಸ್ ಲೆವೆಲ್ ಆಫ್ ಲಿವಿಂಗ್ ಅಂತ ಕರಿತೀವಿ. ಅದು ಮೊದಲನೇದು. ಎರಡನೇದು ಲೋ ಲೆವೆಲ್ ಆಫ್ ಲಿಟ್ರಸಿ, ಎಕ್ಸ್ಟ್ರೀಮ್ಲಿ ಲೋ ಲಿಟ್ರಸಿ ಲೆವೆಲ್ ಇರುತ್ತೆ ಅವರಲ್ಲಿ.
ಇಡೀ ಪಾಪ್ಯುಲೇಷನಲ್ಲಿ ಒಬ್ಬರೋ ಇಬ್ಬರೋ ಶಾಲೆಗೆ ಹೋಗಿರೋದೇ ಹೆಚ್ಚಾಗಿರುತ್ತೆ, ಅಷ್ಟು ಲೋ ಲಿಟ್ರಸಿ ರೇಟ್ ಇರುತ್ತೆ. ಆ್ಯಂಡ್ ಮೂರನೇದು ಅವರ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರುತ್ತೆ. ಅವರ ಪಾಪ್ಯುಲೇಷನ್ನು ಡಿಕ್ಲೈನ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ, ಅದು ಕೂಡ ಒಂದು ಕ್ರೈಟೀರಿಯಾ. ನಾಲ್ಕನೇದು ಬಂದು ಅಗ್ರಿಕಲ್ಚರ್ಗಿಂತ ಹಿಂದಿನ ಲೆವೆಲ್ ಆಫ್ ಟೆಕ್ನಾಲಜಿ, ಅಂದರೆ ಹಂಟಿಂಗ್ ಮಾಡೋದಾಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಈ ರೀತಿಯದು, ಅಥವಾ ಫುಡ್ ಗ್ಯಾದರಿಂಗ್ ಮಾಡ್ತಾರಲ್ವ, ಹಣ್ಣು ಹಂಪಲು ಹಿಡ್ಕೊಂಡು ತಿನ್ನುವಂಥದ್ದು, ಅಥವಾ ಅಗ್ರಿಕಲ್ಚರನ್ನೇ ತುಂಬ ಪ್ರಿಮಿಟಿವ್ ಆಗಿ ಮಾಡುವಂಥದ್ದು. ಅಂದರೆ ಈ ಟೆಕ್ನಾಲಜಿ ಯೂಸ್ ಮಾಡೋದು, ಹೊಸ ಸೀಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ, ಹಳೆಯದು ಅವರು ಉಪಯೋಗಿಸ್ತಿದ್ದ ಸೀಡ್ಗಳನ್ನೇ ಉಪಯೋಗಿಸುವಂಥದ್ದು, ಆ ರೀತಿಯ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಓಕೆನಾ? ಸೊ ಈ 4 ಕ್ರೈಟೀರಿಯಾ ಫಿಲ್ ಮಾಡಿದರೆ ಅವರನ್ನು PVTGಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಕರ್ನಾಟಕದಲ್ಲಿ ಕೂಡ 2 ಟ್ರೈಬಲ್ ಗ್ರೂಪ್ಸನ್ನು PVTGಯಲ್ಲಿ ಐಡೆಂಟಿಫೈ ಮಾಡಲಾಗಿದೆ. ಒಂದು ಜೇನು ಕುರುಬ ಟ್ರೈಬ್, ಇನ್ನೊಂದು ಕೊರಗ ಟ್ರೈಬ್. ಇದೆರಡು ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಝಾರಿಯಾಸ್ ಬಂದು ಮಧ್ಯಪ್ರದೇಶನಲ್ಲಿ ಕಾಣಕ್ಕೆ ಸಿಗ್ತಾರೆ. ಸೊ 5ನೇದು ಬಂದು ರೀಜನಲ್ ರೂರಲ್ ಬ್ಯಾಂಕ್ಸ್ ವರ್ ಸೆಟ್ ಅಪ್ ಅಂಡರ್ ದ ಆ್ಯಕ್ಟ್, ಸೆಟಪ್ ಬರಬೇಕಿಲ್ಲಿ, ಅಂಡರ್ ದ ಆ್ಯಕ್ಟ್ RRB ಆ್ಯಕ್ಟ್ ಆಫ್ 1976. ಆ್ಯಕ್ಚುಲಿ RRBಗಳು ಸ್ಟಾರ್ಟ್ ಆಗಿದ್ದು 1975ಅಲ್ಲಿ. ಸೊ RRB ಯಾವಾಗ ಶುರು ಆಯಿತು ಅಂತ ಕೇಳಿದರೆ ಅದು 1975. ಆವಾಗ ಒಂದು ಆರ್ಡಿನೆನ್ಸನ್ನು ಇಂದಿರಾ ಗಾಂಧಿ ಗೌರ್ಮೆಂಟ್ ಇಶ್ಯೂ ಮಾಡಿ, ಸೊ ಅದರ ಅಡಿಯಲ್ಲಿ RRBಗಳು ಸ್ಟಾರ್ಟ್ ಆಗ್ತವೆ. ಸೊ RRB ಆ್ಯಕ್ಟ್ ಬಂದಿದ್ದು 1976ಅಲ್ಲಿ, RRB ಶುರು ಆಗಿದ್ದು 1975ಅಲ್ಲಿ. ಪ್ರಥಮ ಬ್ಯಾಂಕ್ ಅನ್ನುವ ಒಂದು ಫಸ್ಟ್ RRB ಆಗಿರುತ್ತೆ, ಪ್ರಥಮ ಬ್ಯಾಂಕ್. ಸೊ ಈ RRBಗಳು ಏನು ಅನ್ನೋದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಹಳ ಇಂಪಾರ್ಟೆಂಟ್. ಸೊ 1970 ಸುಮಾರಿಗೆ ನ್ಯಾಷನಲೈಸೇಷನ್ ಆದಮೇಲೂ ಕೂಡ ರೂರಲ್ ಏರಿಯಾಸ್ಗಳಲ್ಲಿ ಜನ ಹೆಚ್ಚಾಗಿ ಇರುವಂಥದ್ದು ರೂರಲಲ್ಲಿ ಇಂಡಿಯಾದಲ್ಲಿ. ಸೊ ಆದರೂ ಕೂಡ ಅವರು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀಜನಲ್ ರೂರಲ್ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟನ್ನು ತರ್ತಾರೆ. ಸೊ ಬೇಸಿಕಲಿ ರೂರಲ್ ಏರಿಯಾದಲ್ಲಿ ಇರುವವರಿಗೆ ಬ್ಯಾಂಕಿಂಗ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುವಂಥದ್ದು ಈ ರೀಜನಲ್ ರೂರಲ್ ಬ್ಯಾಂಕ್ಸ್ನ ಒಂದು ಉದ್ದೇಶ ಆಗಿರುತ್ತೆ. ಓಕೆ. ಸೊ ಇದು ಯಾರ ಅಡಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ನಬಾರ್ಡ್ ಅಡಿಯಲ್ಲಿ ವರ್ಕ್ ಮಾಡುತ್ತೆ. ಸೊ ರೀಸೆಂಟಾಗಿ RBI ನಬಾರ್ಡಿಗೆ ಇಷ್ಟು ಅಮೌಂಟನ್ನು ಇಶ್ಯೂ ಮಾಡೋ ಪವರನ್ನು ಕೊಟ್ಟಿತ್ತು, 25,000 ಕೋಟಿಯನ್ನು ಇಶ್ಯೂ ಮಾಡಲಿಕ್ಕೆ ಹೇಳಿತ್ತು. ಸೊ ಅದರಲ್ಲಿ 15,200 ಸಮ್ ಅಮೌಂಟನ್ನು RRBಗೆ ಇಶ್ಯೂ ಮಾಡಲಾಗಿದೆ. ಆ್ಯಂಡ್ ಸೇಮ್ 5,000 ಸಮ್ ಕ್ರೋರ್ಸ್ ಆನ್ ಸಮ್ ವಾಟ್ ಕೋಪರೇಟಿವ್ ಬ್ಯಾಂಕ್ಸಿಗೂ ಇಶ್ಯೂ ಮಾಡಲಾಗಿದೆ. ಅದು ನ್ಯೂಸ್ನಲ್ಲಿತ್ತು. ಸೊ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಇಂಪಾರ್ಟೆಂಟ್ ಇರುವಂಥ ರೀಜನಲ್ ರೂರಲ್ ಬ್ಯಾಂಕ್ಸ್ ಹೇಗೆ ಎಸ್ಟಾಬ್ಲಿಷ್ ಆಯಿತು, ಬಟ್ ಅದರ ಯೂಸಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಸದ್ಯಕ್ಕೆ ಭಾರತದಲ್ಲಿ 43 ರೀಜನಲ್ ರೂರಲ್ ಬ್ಯಾಂಕ್ಸ್ ಇದೆ. 43 ರೀಜನಲ್ ರೂರಲ್ ಬ್ಯಾಂಕ್ಸ್ ಇದೆ. ಕರ್ನಾಟಕದಲ್ಲೂ ಕೂಡ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದ್ದಾವೆ. ಓಕೆನಾ? ಎರಡನೆಯದು ಬಂದು ರೀಜನಲ್ ರೂರಲ್ ಬ್ಯಾಂಕ್ಸ್ ನಬಾರ್ಡ್ ಅಡಿಯಲ್ಲಿ ಬರುತ್ತೆ. ನಬಾರ್ಡ್ ಅವ್ರಿಗೆ ರೀಫೈನಾನ್ಸಿಂಗ್ ಇನ್ಸ್ಟಿಟ್ಯೂಟ್, ಅಂದರೆ ನಬಾರ್ಡ್ ಅಮೌಂಟನ್ನು ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ಕೊಡುತ್ತೆ. ಓಕೆನಾ? ನಬಾರ್ಡ್ ಕಂಟ್ರೋಲ್ ಮಾಡುತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸನ್ನು. ಎರಡನೇದು. ಮೂರನೇ ವಿಷಯ ಬಂದು ರೀಜನಲ್ ರೂರಲ್ ಬ್ಯಾಂಕ್ಸ್ನ ಓನರ್ಶಿಪ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಓನರ್ಶಿಪ್ಪು 50% ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ ಓನರ್ಶಿಪ್ಪು, ಪ್ಲಸ್ 35% ಯಾವುದಾದ್ರು ಒಂದು ಕಮರ್ಷಿಯಲ್ ಬ್ಯಾಂಕು, ಈಗ ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಅವರು 35% ಇನ್ವೆಸ್ಟ್ ಮಾಡಿರ್ತಾರೆ, ಮತ್ತು 15% ಸ್ಟೇಟ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿರುತ್ತೆ. ಸೊ ಈ ರೀತಿಯ ಒಂದು ಆರ್ಡರಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಓನರ್ಶಿಪ್ ರೈಟ್ಸ್ ಬಂದು 50% ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ, 35% ಒಂದು ಕಮರ್ಷಿಯಲ್ ಬ್ಯಾಂಕ್, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, ಫಾರ್ ಎಕ್ಸಾಂಪಲ್ SBI ಅಥವಾ ಕೆನರಾ ಬ್ಯಾಂಕ್, ಸೊ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಆ್ಯಂಡ್ 15% ಬಂದು ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಮಾಡಿರ್ತಾರೆ. ಸೊ ಭಾರತದಲ್ಲಿ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ರೀಜನಲ್ ರೂರಲ್ ಬ್ಯಾಂಕನ್ನು ನೋಡ್ಬೋದು, ಎಕ್ಸೆಪ್ಟ್ ಸಿಕ್ಕಿಂ ಮತ್ತು ಗೋವಾ. ಸಿಕ್ಕಿಂ ಮತ್ತು ಗೋವಾದಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಇಲ್ಲ. ಓಕೆನಾ? ಬಾಕಿ ಎಲ್ಲ ಸ್ಟೇಟಲ್ಲೂ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದೆ. ಸೊ ರೀಜನಲ್ ರೂರಲ್ ಬ್ಯಾಂಕ್ಸ್ ಮುಖ್ಯ ಉದ್ದೇಶ ರೂರಲ್ ರೀಜನ್ಗಳಿಗೆ ಬ್ಯಾಂಕಿಂಗ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡೋದು. ಓಕೆನಾ? ಲೋನ್ ಆಗಿರ್ಬೋದು, ಕ್ರೆಡಿಟ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುವಂಥ ಕೆಲಸಕ್ಕಾಗಿ ರೀಜನಲ್ ರೂರಲ್ ಬ್ಯಾಂಕ್ಸನ್ನು ಸೆಟಪ್ ಮಾಡಲಾಗಿತ್ತು. ಸೊ 1976 RRB ಆ್ಯಕ್ಟ್ ಸ್ಟಾರ್ಟ್ ಆಗಿದ್ದು 1975. ಫಸ್ಟ್ ಬ್ಯಾಂಕ್ ಬಂದು ಪ್ರಥಮ ಬ್ಯಾಂಕ್ ಅಂತ ಹೆಸರಿಟ್ಟಿದ್ರು. ಈಗ 43 ಬ್ಯಾಂಕ್ಗಳಿದ್ದಾವೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. 6ನೇ ಪ್ರಶ್ನೆಗೆ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಚೇರ್ಪರ್ಸನ್ ಆಫ್ ದ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್. ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಏನಿದೆ, ಇದರ ಚೇರ್ಪರ್ಸನ್ ಯಾರು ಆಗಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಚೇರ್ಪರ್ಸನ್ ಆಗಿರುತ್ತೆ. ಇದು ಬೇಸಿಕಲಿ ಒಂದು ಅಡ್ವೈಸರಿ ಬಾಡಿ. ಯಾವ ಆ್ಯಕ್ಟ್ ಅಡಿಯಲ್ಲಿ ಸೆಟಪ್ ಆಗಿದೆ ಅಂದರೆ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ ಆ್ಯಕ್ಟ್ ಏನಿದೆ 1972 ಅಲ್ಲಿ ಸೆಟಪ್ ಆಗಿರುವಂಥ, ಸ್ಟಾರ್ಟ್ ಆಗಿರುವಂಥ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಒಂದು ಅಡ್ವೈಸರಿ ಬೋರ್ಡ್ ಸೆಟಪ್ ಆಗಿದೆ. ಅದನ್ನು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತೀವಿ. ಸೊ ಪ್ರೈಮ್ ಮಿನಿಸ್ಟರ್ ಅದರ ಚೇರ್ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ. ಅದರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇದ್ದಾರೆ, MOEFCC ಮಿನಿಸ್ಟರ್ ಯಾರು ಇರ್ತಾರೆ ಅವರು ವೈಸ್ ಚೇರ್ಪರ್ಸನ್ ಈ ಬೋರ್ಡ್ಗೆ.
ಅವರು ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ನಡೆಸ್ತಿರ್ತಾರೆ. ಈ ಬೋರ್ಡ್ನ ಮೇನ್ ಕೆಲಸ ಏನು ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರಿ ಆಗಿರ್ಬೋದು, ಅದರ ಏರಿಯಾವನ್ನು ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ ಏನೇ ಚೇಂಜಸ್ ಮಾಡಬೇಕಾದ್ರೂ ಈ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫಿಂದ ಪರ್ಮಿಷನ್ ಬೇಕಾಗುತ್ತೆ. ಅದೇ ರೀತಿ ಅಲ್ಲಿ ಯಾವುದೇ ಮೈನಿಂಗ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇನ್ನೊಂದಕ್ಕೆ ಕ್ಲಿಯರೆನ್ಸ್ ಬೇಕು ಅಂತ ಹೇಳಿದ್ರು ಕೂಡ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫಿಂದ ಪರ್ಮಿಷನ್ ಬೇಕಾಗುತ್ತೆ. ಸೊ ಅಂದರೆ ವೈಲ್ಡ್ ಲೈಫ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿ ಅವರು ಪರ್ಮಿಷನನ್ನು ಕೊಡ್ತಾರೆ. ಓಕೆನಾ. ಸೊ ಇದು ಪ್ರೈಮ್ ಮಿನಿಸ್ಟರ್ಗೆ ಚೇರ್ ಮಾಡಿರ್ತಾರೆ. ವೈಸ್ ಚೇರ್ಪರ್ಸನ್ ಬಂದು MOFCCಯ ಮಿನಿಸ್ಟರ್ ಆಗಿರ್ತಾರೆ. ಬಟ್ 2014ಇಂದ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನ ಪ್ರೈಮ್ ಮಿನಿಸ್ಟರ್ ಚೇರ್ ಮಾಡಲಿಲ್ಲ. ಅದರಿಂದನೂ ಕೂಡ ನ್ಯೂಸಲ್ಲಿತ್ತು. ಆ್ಯಂಡ್ ಸ್ಟ್ಯಾಂಡಿಂಗ್ ಕಮಿಟಿ ವರ್ಕ್ ಆಗ್ತಾಯಿದೆ ಮಿನಿಸ್ಟರ್ ಅಡಿಯಲ್ಲಿ, ಬಟ್ ಪ್ರೈಮ್ ಮಿನಿಸ್ಟರ್ ಚೇರ್ ಮಾಡಿರೋಂಥ ಮೀಟಿಂಗ್ಗಳು ನಡೆದಿರಲಿಲ್ಲ. ಸೊ ಇದರಿಂದ ನ್ಯೂಸ್ನಲ್ಲಿತ್ತು. ಓಕೆನಾ. ಮತ್ತು ನಾನು ಮೊನ್ನೆ ಡಿಸ್ಕಸ್ ಮಾಡಿದಂಥ ಇಕ್ಯಾಲಿನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಏನಿದೆ, ಅರುಣಾಚಲ್ ಪ್ರದೇಶನ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು, ಅದಕ್ಕೆ ಅಪೋಸಿಷನನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಅಲ್ಲಿಯ ಟ್ರೈಬಲ್ ಗ್ರೂಪ್ಸ್ ಕೂಡ, ಲೋಕಲ್ ಜನರು ಕೂಡ ಅಪೋಸಿಷನನ್ನು ವ್ಯಕ್ತಪಡಿಸ್ತಾಯಿದ್ರು. ಸೊ ಇದರಿಂದ ಕೂಡ ನ್ಯೂಸ್ನಲ್ಲಿತ್ತು. ಓಕೆನಾ. ಆ್ಯಂಡ್ ನಾನು ಮೊನ್ನೆ ಇನ್ನೊಂದು ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಅದು ಯಾವ ಆ್ಯಕ್ಟಲ್ಲಿ ಸೆಟಪ್ ಆಗಿತ್ತು ಅನ್ನೋದು ಕೂಡ ಹೇಳಿದೆ. ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಓಕೆನಾ. ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಯಾವ ಆ್ಯಕ್ಟ್ ಅಡಿಯಲ್ಲಿ ಸೆಟಪ್ ಆಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥ ಪ್ರಶ್ನೆ ಅದು. 7ನೇ ಪ್ರಶ್ನೆಗೋಣ. ನೇಮ್ ಆಫ್ ಇಂಡಿಯಾಸ್ ಇಂಡಿಜಿನಿಯಸ್ಲಿ ಬಿಲ್ಟ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, LCA ಅಂತ ಏನು ಕರಿತೀವಿ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟು. ಸೊ ಅದರ ಹೆಸರೇನು ಅಂತ ಪ್ರಶ್ನೆ ಆಗಿತ್ತು. ತೇಜಸ್. ಸೊ ಇಂಡಿಯನ್ ಏರ್ಫೋರ್ಸ್ನ ಚೀಫ್ ಯಾರಿದ್ದಾರೆ, RKS ಭದೌರಿಯಾ, ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ ಸರ್ ಏನಿದ್ದಾರೆ, ಅವರು ಒಂದು ಪ್ರೆಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ರಿಗಾರ್ಡಿಂಗ್ ಏರ್ಕ್ರಾಫ್ಟ್ ಪರ್ಚೇಸ್ ಕುರಿತಾಗಿ, ಟೆಂಡರ್ ಕುರಿತಾಗಿ. ಸೊ ಅದರಿಂದ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ, ತೇಜಸ್. ಸೊ HAL ಮತ್ತು ADA ಏರೋನಾಟಿಕಲ್ ಸಮಥಿಂಗ್ ಡಿಸೈನ್ ಏನೋ ಇದೆ, ಅವರು ಸ್ಟಾರ್ಟ್ ಎರಡು ಆರ್ಗನೈಸೇಷನ್ಗಳು ಸೇರಿ ಮಾಡಿರುವಂಥದ್ದು. ಸೊ ಇನ್ ಪರ್ಟಿಕ್ಯುಲರ್ ತೇಜಸ್ಸನ್ನು ನೆನ್ಪಿಟ್ಕೊಳ್ಳಿ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಓಕೆ, ಸಾರಿ. 8ನೇ ಪ್ರಶ್ನೆಗೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಕ್ಯಾನ್ ಇಶ್ಯೂ ಎಲೆಕ್ಟೋರಲ್ ಬಾಂಡ್ಸ್. ಸೊ ಇದು ಒಂದು ಆರ್ಟಿಕಲ್ ಇತ್ತು. ಬೇಸಿಕಲಿ ಕಳೆದ ವರ್ಷದಲ್ಲಿ BJD ಏನಿದೆ, ಒಡಿಶಾದಲ್ಲಿ ಅಧಿಕಾರದಲ್ಲಿರುವಂಥ ನವೀನ್ ಪಟ್ನಾಯಕ್ ಅವರ ಪಕ್ಷ ಮತ್ತು ಕೆಲವೊಂದು ಪಾರ್ಟೀಸ್ ಯಾರು ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಎಲಿಜಿಬಲ್ ಇದ್ದಾರೆ ರಿಸೀವ್ ಮಾಡಲಿಕ್ಕೆ ಅಮೌಂಟನ್ನು, ಅವರ ಬಗ್ಗೆ ಎಷ್ಟು ಅಮೌಂಟು ಎಲೆಕ್ಟ್ರಲ್ ಬಾಂಡ್ಸಿಂದ ಬಂದಿದೆ ಅದರ್ ದೆನ್ ನ್ಯಾಷನಲ್ ಪಾರ್ಟೀಸ್ ಏನಿದ್ದಾವೆ, BJP ಕಾಂಗ್ರೆಸ್ ಆಗಿರ್ಬೋದು, ಅವ್ರನ್ನ ಹೊರತುಪಡಿಸಿ ಬೇರೆ ರೀಜನಲ್ ಪಾರ್ಟೀಸ್ ಏನಿದೆ, BJD ಆಗಿರ್ಬೋದು, ಕರ್ನಾಟಕದಲ್ಲಿ JDS ಆಗಿರ್ಬೋದು, ಈ ರೀಜನಲ್ ಪಾರ್ಟೀಸ್ಗೆ ಎಲೆಕ್ಟ್ರಲ್ ಬಾಂಡ್ಸಿಂದ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. BJDಗೆ 85% ಆಫ್ ಅವರ ಒಟ್ಟು ಅಮೌಂಟ್ ಏನಿದೆ ಡೊನೇಷನ್ಸ್ ಬಂದು ರೀಚ್ ಆಗಿದೆ ಪಾರ್ಟಿ ಫಂಡ್ಗೆ, ಅದು ಎಲೆಕ್ಟ್ರಲ್ ಬಾಂಡ್ಸಿಂದ ಬಂದಿದೆ. ಸೊ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಇನ್ನೊಂದು ಕ್ಲಾಸ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಬೇಸಿಕಲಿ ಎಲೆಕ್ಟ್ರಲ್ ಬಾಂಡ್ಸ್ ಡಿನಾಮಿನೇಷನ್ಸ್ ಆಫ್ 10,000 ಇರುತ್ತೆ. ಸೊ ಎಲ್ಲಿ ಇಶ್ಯೂ ಮಾಡಲಾಗುತ್ತೆ ಅಂದರೆ SBI ಬ್ರಾಂಚಸಲ್ಲಿ ಇಶ್ಯೂ ಮಾಡಲಾಗುತ್ತೆ. ನಾನು ಇನ್ನೊಂದು ಕ್ಲಾಸ್ನಲ್ಲಿ ಮೋಸ್ಟ್ಲಿ ನಾಳೆ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಕ್ಲಾಸ್ ಲೆಂತಿ ಆಗುತ್ತೆ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಭಾಳ ಎಕ್ಸ್ಪ್ಲೈನ್ ಮಾಡಲಾಗಿದೆ. ನಾನು ನಾಳೆ ಕ್ಲಾಸ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ. 9ನೇ ಪ್ರಶ್ನೆಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಆಫ್ ಕರ್ನಾಟಕ ಹ್ಯಾಸ್ ಬಿನ್ ಅವಾರ್ಡೆಡ್ 5-star ರೇಟಿಂಗ್ ಇನ್ ಗಾರ್ಬೇಜ್ ಫ್ರೀ ಸಿಟೀಸ್ ರ್ಯಾಂಕಿಂಗ್ ಇಶ್ಯೂಡ್ ಬೈ MOHUA. MOHUA ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಅವರು ಇಶ್ಯೂ ಮಾಡುವಂಥ ಗಾರ್ಬೇಜ್ ಫ್ರೀ ಸಿಟೀಸ್ ರ್ಯಾಂಕಿಂಗ್ನಲ್ಲಿ 5-star ರೇಟಿಂಗ್ ಪಡೆದಿರುವಂಥ ನಗರಗಳು ಒಟ್ಟು 6 ನಗರಗಳಿಗೆ 5-star ರೇಟಿಂಗ್ ಕೊಡಲಾಗಿದೆ. ಅವುಗಳನ್ನ ರ್ಯಾಂಕ್ ಮಾಡಲಾಗಿದೆ. ಆ್ಯಂಡ್ ಕರ್ನಾಟಕದ ಮೈಸೂರು ಮಾತ್ರ 5-star ರೇಟಿಂಗ್ನಲ್ಲಿದೆ. ಇನ್ನು ಉಳಿದಂಥ ನಗರಗಳು 3 ಸ್ಟಾರ್ನಲ್ಲೂ ಇರಲಿಲ್ಲ, 1 ಸ್ಟಾರ್ನಲ್ಲೂ ಇರಲಿಲ್ಲ. ಓಕೆನಾ. ಒಟ್ಟು 7-star ರೇಟಿಂಗ್ ಕೊಡುವಂಥ ಫೆಸಿಲಿಟಿ ಇದೆ. ಬಟ್ 5-star ರೇಟಿಂಗ್ ಈಗ ಕೊಡಲಾಗಿದೆ. ಅದರಲ್ಲಿ ಕರ್ನಾಟಕದ ಮೈಸೂರು 4ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. 5-star ರೇಟಿಂಗು ಗಾರ್ಬೇಜ್ ಫ್ರೀ ಸಿಟೀಸ್, ಗಾರ್ಬೇಜ್ ಕಮ್ಮಿ ಇರುವಂಥ ನಗರಗಳು, ಗಾರ್ಬೇಜನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಭಾಳ ಕೆಲಸ ಮಾಡಿರುವಂಥ ನಗರಗಳಿಗೆ ಅದನ್ನು ಗಮನದಲ್ಲಿಟ್ಕೊಂಡು ಮತ್ತು ಲೋಕಲ್ ಹತ್ರ ಅಂದರೆ ಇಲ್ಲಿ ವಾಸಿಸ್ತಿರುವಂಥ ಜನರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ರೇಟಿಂಗ್ ಸಿಸ್ಟಮನ್ನು ಮಾಡಲಾಗಿತ್ತು. ಓಕೆನಾ. ಸೊ ಫಸ್ಟ್ ಬಂದು ಛತ್ತೀಸ್ಗಢನ ಅಂಬಿಕಾನಗರ್ ಏನಿದೆ, ಅಲ್ಲಿ ಫಸ್ಟ್ ಪ್ಲೇಸನ್ನು ಪಡೆದುಕೊಂಡಿದ್ರು. ಅಲ್ಲಿಯ ಡೆವಲಪ್ಮೆಂಟ್ ಅಥಾರಿಟಿ, ಸಿಟಿ ಡೆವಲಪ್ಮೆಂಟ್ ಅಥಾರಿಟಿ ಏನಿರುತ್ತೆ. ಆ್ಯಂಡ್ 2ನೇ ಮತ್ತು 3ನೇ ಸ್ಥಾನವನ್ನು ರಾಜ್ಕೋಟ್ ಮತ್ತು ಸೂರತ್, 2 ಗುಜರಾತ್ನಲ್ಲಿದೆ. ಇವೆರಡು 2nd, 3rd ಪ್ಲೇಸನ್ನು ತಗೊಂಡಿದ್ರೆ ಮೈಸೂರು 4ನೇ ಸ್ಥಾನದಲ್ಲಿತ್ತು. ಆ್ಯಂಡ್ ಇಂಡೋರ್ ಏನಿದೆ MP ಯಲ್ಲಿ, ಅದು 5ನೇ ಸ್ಥಾನದಲ್ಲಿತ್ತು. ಓಕೆನಾ. ಫೈನ್.
10ನೇ ಪ್ರಶ್ನೆ ಮಾಡೋಣ. ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್. ಸೊ ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ ಎಲ್ಲಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಸೊ ಇದು ನ್ಯೂಸಲ್ಲಿತ್ತು. ಬೇಸಿಕಲಿ ಈ ಟೈಗರ್ ರಿಸರ್ವ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಲಿ ಒಂದು ಮಹಿಳೆನ ಬಲಿ ತೆಗೆದುಕೊಂಡಿತ್ತು, ಹಾಗಾಗಿ ನ್ಯೂಸ್ನಲ್ಲಿತ್ತು. ಸೊ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. 2 ಪ್ರಶ್ನೆಗಳು ಇವತ್ತಿಗೆ. ಒಂದು, ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಯಾವ ಆ್ಯಕ್ಟಲ್ಲಿ ಸೆಟಪ್ ಆಗಿದೆ. 2ನೇದು, ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ ಎಲ್ಲಿದೆ. ಸೊ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಬರೀರಿ. ಆ್ಯಂಡ್ ಯಾರು ನಮ್ಮ ಟೆಲಿಗ್ರಾಮ್ ಪೇಜನ್ನು ಇನ್ನೂ ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ, ಅಲ್ಲಿ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾವು ಆ್ಯಕ್ಟಿವ್ ಆಗಿದ್ದೀವಿ, ಅಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ವಿತ್ ಪಿಕ್ಚರ್ಸ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಇನ್ಫಾರ್ಮೇಷನ್ಗಳು ನಿಮಗೆ ತಲುಪುವಂಗೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ಇರಬೇಕು, ಅಂದರೆ ಮಾತ್ರ ನಾವು ಮಾಡ್ತಿರೋದಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಕ್ಲಾಸ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.